ಮುಡಾ ಕೇಸು ಡೈವರ್ಟ್ಗೆ ದರ್ಶನ್ ಫೋಟೋ ರಿಲೀಸ್ ಮಾಡಲಾಗಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಎಂಬಿ ಪಾಟೀಲ್ ಅವರು ಕೂಡ ಟಾಂಟ್ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ತಿಳಿದವರು ಈ ರೀತಿ ಮಾತನಾಡಬಾರದು. ದರ್ಶನ್ ರಾಜಾತಿಥ್ಯ ಗಂಭೀರವಾದದ್ದು. ನಾನು ಗೃಹ ಸಚಿವ ಆಗಿದ್ದೆ, ಆಗ್ಲೂ ಜೈಲಿನಲ್ಲಿ ಇಂಥ ವ್ಯವಸ್ಥೆಯನ್ನ ನಾನು ನೋಡಿದ್ದೇನೆ. ಈ ಘಟನೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಹೀಗಾಗಿನೇ ದರ್ಶನ್ ಅಂಡ್ ಟೀಮ್ ಅನ್ನ ಚದುರಿಸಲಾಗಿದೆ. ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಕಾರಾಗೃಹಗಳಿಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಫೋಟೋ ಲೀಕ್ ಸೇರಿದಂತೆ ಎಲ್ಲದರ ಬಗ್ಗೆ ಕೂಡ ತನಿಖೆ ಆಗುತ್ತೆ ಅಂತ ಎಂಬಿ ಪಾಟೀಲ್ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಟಾಂಟ್ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಸರ್ಕಾರ ಮುಡಾ ಹಗರಣವನ್ನ ಅದರ ಅಕ್ರಮವನ್ನ ಡೈವರ್ಟ್ ಮಾಡಬೇಕು, ವಿಚಾರ ಬೇರೆ ಕಡೆ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ದರ್ಶನ್ ರಾಜಾತಿಥ್ಯದ ಫೋಟೋಗಳನ್ನ ರಿಲೀಸ್ ಮಾಡಿದ್ದು ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಪ್ರಹ್ಲಾದ್ ಜೋಶಿ ವಿರುದ್ಧ ಟಾಂಟ್ ಮಾಡಿದ್ದಾರೆ. ನಾನು ಕೂಡ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡಿದವನೇ, ಗೃಹ ಇಲಾಖೆ ಸಚಿವ ಆಗಿದ್ದೆ. ಇಂತಹ ಘಟನೆಗಳು ಅಥವಾ ಇಂತಹ ಪ್ರಕರಣಗಳು ಬಂದಾಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಈಗಲೂ ಕೂಡ ಹಾಗೆ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ತಿಳಿದಂಥ ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಮಾತನಾಡಬಾರದು ಅಂತ ಹೇಳಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ತಿಳ್ಕೊಂಡಂಥವ್ರು. ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಇವತ್ತು ಈ ಜೈಲುಗಳಲ್ಲಿ ಸರ್ವೇ ಸಾಮಾನ್ಯ ಇವತ್ತು ಸಹ ಇದು ಗಂಭೀರವಾದ ಇದು ಆರೋಪ ಯಾವಾಗಲೂ ಕೂಡ ಬರ್ತಾ ಇದೆ. ಜೈಲಿನಲ್ಲಿ ಇವತ್ತು ಸಹ ಅವ್ರ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ, ಮದ್ಯ ಸಪ್ಲೈ ಆಗುತ್ತೆ, ಹಾಗೆ ಹೀಗೆ ಅಂಥೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತವೆ. ನಾನು ಹೋಮ್ ಮಿನಿಸ್ಟರ್ದಾಗೂ ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ. ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಎಲ್ಲರನ್ನೂ ಕೂಡ ಚದುರು ಹೋಗುವಂತೆ ಎಲ್ಲರನ್ನೂ ಡಿವೈಡ್ ಮಾಡಿ ಹಾಕಿ ಭಾಳ ಸ್ಟ್ರಿಕ್ಟ್ ಆಗಿ ಇವತ್ತು ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಹೀಗಾಗಿ ಲೀಕ್ ಯಾರಿಂದ ಆಯಿತು, ಏನಾಯಿತು ಅದೆಲ್ಲವೂ ಕೂಡ ತನಿಖೆ ಆಗ್ತದೆ. ಆದರೆ ಅದನ್ನು ತೊಗೊಂಡು ಹೋಗೋ ಮೂಡಾದಲ್ಲಿ ಏನಿದೆ, ಮೂಡಾ ಡೈವರ್ಟ್ ಮಾಡೋಕ್ಕೆ ಏನಿದೆ ಹೇಳಿ? ಮೂಡಾದಲ್ಲಿ ಸಿದ್ದರಾಮಯ್ಯನವ್ರಿಗೆ 3 ಎಕರೆ 16 ಗುಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರು ಮೇಲೆ ಬಂದಿತ್ತು. ತಪ್ಪಿರುವಂಥದ್ದು ಮೂಡಾ. ಯಾಕಂದ್ರೆ ಮೂಡಾ ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅಭಿವೃದ್ಧಿಪಡಿಸಿ ಕೊಡಬೇಕಾಗಿತ್ತು. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ. ಇಲ್ಲಿಗಲ್ ಆಗಿರೋದನ್ನ ಅದನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡು ಕಾನೂನು ಬಾಹಿರದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಹೇಬ್ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ. ತಪ್ಪು ಯಾರ್ದಾಗ ಮೂಲ? ತಾವು ಯಾರು ಪ್ರಶ್ನೆ ಮಾಡ್ತಾರೆ? ಮೂಲ ಮೂಡಾ ತಪ್ಪು. ತದನಂತರ ಹಂಚಿಕೆ ಯಾರಿಂದಾಗಿದೆ? ಮೂಡಾ ಅಧ್ಯಕ್ಷರು ಬಿಜೆಪಿಯವರು, ಬಿಜೆಪಿ ಸರ್ಕಾರದಲ್ಲಿ ರಾಮದಾಸ್ ಅವರು, ಜಿ ಟಿ ದೇವೇಗೌಡರು, ಜನತಾದಳದವರು, ಸಾರಾ ಮಹೇಶ್ ಇದ್ರು, ಇವರೆಲ್ಲರೂ ಇದ್ದಾಗ ಹಂಚಿಕೆ ಆಗಿದೆ. ತಪ್ಪಾಗಿದೆ. ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ 50-50 ಕೊಡಬೇಕು. ಯಾಕಂದರೆ ಅದನ್ನು ಮಾಡಿದ್ದ ಅಪರಾಧ ಏನು ತಿದ್ದುಕೊಳ್ಳೋಕ್ಕಾಗೋದಿಲ್ಲಲ್ಲ. ಇಲ್ಲಿಗೆಲ್ಲ ಡೆವಲಪ್ ಮಾಡಿ ಮಾರಾಟ ಮಾಡಿದ ತಿದ್ದುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಏನು ಪಾಲಿದೆ ಅದರಲ್ಲಿ? ಹಾಗೆ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ. ಮೂಡಾದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಜಯ ಸಿಕ್ಕೇ ಸಿಗ್ತದೆ. ಹೀಗಾಗಿ ಅವರು ಹಗಲುಗನಸದಲ್ಲಿರುವಂಥದ್ದು ಬೇಡ. ಇದು ಸಂಪೂರ್ಣವಾದ ಕಾನೂನು ಬಾಹಿರ